ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಕ್ರಿಸ್ತನಲ್ಲಿ ನನ್ನ ಪ್ರಿಯರೇ, ಕಳೆದ ಶುಕ್ರವಾರ ನಾನು ಬೈಬಲ್ನ ಸ್ವಭಾವದ ಬಗ್ಗೆ ಮಾತನಾಡಿದೆ. ಬೈಬಲ್ ಒಂದು ಸಾಮಾನ್ಯ ಪುಸ್ತಕವಲ್ಲ, ಅದು ದೇವರ ಪವಿತ್ರ ಬರಹಗಳ ಪುಸ್ತಕವಾಗಿದೆ. ಮಾತ್ರವಲ್ಲದೆ ಬೈಬಲ್ನ ಗ್ರಂಥಕರ್ತ ದೇವರಾಗಿದ್ದಾನೆ. ಬೈಬಲಲ್ಲಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡು ಅಲ್ಲಿ ಒಡಂಬಡಿಕೆಗಳ ಪುಸ್ತಕಗಳಿವೆ. ಮಾತ್ರವಲ್ಲ, ನಾನು ಹೇಳಿದೆ, ಹಳೆ ಒಡಂಬಡಿಕೆ ನ್ಯಾಯ ಪ್ರಮಾಣ ಒಳಗೊಂಡಿದೆ, ಹೊಸ ಒಡಂಬಡಿಕೆ ಕೃಪೆಯನ್ನು ಒಳಗೊಂಡಿದೆ ನಿಮಗೆ ತಿಳಿಸಿದೆ. ಮಾತ್ರವಲ್ಲದೆ ಬೈಬಲ್ನಲ್ಲಿ 66 ಪುಸ್ತಕಗಳು ಹೊಂದಿದೆ. ಹಳೆ ಒಡಂಬಡಿಕೆ 39 ಪುಸ್ತಕಗಳು ಹೊಂದಿದೆ. ಹೊಸ ಒಡಂಬಡಿಕೆ 27 ಪುಸ್ತಕಗಳು ಹೊಂದಿದೆ ಅಂತ ನಾನು ನಿಮಗೆ ತಿಳಿಸಿದೆ. ಹಾಗಿರುವಾಗ ಈ ದಿವಸ ನಾನು ಬೈಬಲ್ನ ಸ್ವಭಾವದ ಬಗ್ಗೆ ಮತ್ತು ಬೈಬಲ್ ಸ್ವಭಾವ ಮತ್ತು ಪ್ರಕಟಣೆ ಬಗ್ಗೆ ನಾವು ತಿಳಿದುಕೊಳ್ಳುವ ಕೆಲ ವಿಷಯಗಳು. ಅದರ ಮೊದಲು ದೇವರ ಸಹಾಯಕ್ಕಾಗಿ, ಪರಿಶುದ್ಧಾತ್ಮನ ಸಹಾಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಮಾಡುವ. ಪ್ರೀತಿಯುಳ್ಳ ನಮ್ಮ ಸ್ವರ್ಗದಲ್ಲಿರುವ ತಂದೆಯಾದ ದೇವರೇ, ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರವನ್ನು ನಾನು ಸಲ್ಲಿಸುತ್ತೇನೆ. ಕರ್ತನೆ, ನಿನ್ನ ವಾಕ್ಯ ಅದು ನಮಗೆ ಜೀವ ಕೊಡುವಂಥ ಗ್ರಂಥವಾಗಿದೆ. ಪವಿತ್ರಾತ್ಮನೆ, ಈ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು. ವಾಕ್ಯದಲ್ಲಿರುವ ಆತ್ಮಿಕ ಸತ್ಯಗಳನ್ನು ನಮಗೆ ಕಲಿಸು. ನಾವು ಹೆಚ್ಚಾಗಿ ಬಲಹೊಂದಿ ಉತ್ತಮ ಕ್ರೈಸ್ತರಾಗಿ ನಾವು ಬದುಕುವಂತೆ ನಮಗೆ ಸಹಾಯ ಮಾಡು. ನಿನ್ನ ಸೇವಕನಾದ ನನ್ನನ್ನು ಉಪಯೋಗಿಸಿಕೊ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯಿಂದ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯೇ, ಆಮೇಲೆ. ಕರ್ತನಲ್ಲಿ ನನ್ನ ಪ್ರಿಯರೇ, ಈ ದಿವಸ ನಾನು ಆಗಲೇ ತಿಳಿಸಿದೆ, ಬೈಬಲ್ನ ಸ್ವಭಾವದ ಬಗ್ಗೆ ಮತ್ತು ಪ್ರಕಟಣೆಯ ಬಗ್ಗೆ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಳ್ಳುವ. ಬೈಬಲ್ ಹೇಗೆ ಬಂತು, ಬೈಬಲ್ನ ಗ್ರಂಥಕರ್ತ ಯಾರು, ಬೈಬಲ್ ಎಷ್ಟು ಪುಸ್ತಕಗಳಿವೆ, ಬೈಬಲ್ ಏನೆಲ್ಲ ಬರೆಯಲಾಗಿದೆ, ಬೈಬಲನ್ನು ಬರೆಯಲು ಎಷ್ಟು ವರ್ಷಗಳು ತಗಲಿದ್ದು, ನಾನು ಆಗಲೇ ನಿಮಗೆ ತಿಳಿಸಿದ್ದೆ. ಕೆಲವು ವಿಷಯಗಳನ್ನು ಕಳೆದ ವಾರದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಈ ದಿವಸ ಬೈಬಲ್ ಮತ್ತು ಪ್ರಕಟಣೆ ಬಗ್ಗೆ. ಪ್ರಿಯರೇ, ಇಡೀ ಬೈಬಲ್ ಅದು ದೈವ ಪ್ರೇರಣೆಯಿಂದ ಬರೆಯಲ್ಪಟ್ಟಿದೆ. ಬೈಬಲ್ ದೇವರಿಂದ ಬರೆಯಲ್ಪಟ್ಟ ಅದು ಪವಿತ್ರವಾದ ಪುಸ್ತಕವಾಗಿದೆ. ಬೈಬಲ್ನಲ್ಲಿ ಆತ್ಮದ ರಕ್ಷಣೆ ಹೇಗೆ ಹೊಂದಬಹುದು ನಾವು ಕಲಿಯಬಹುದು. ಕ್ರೈಸ್ತರು ಈ ಲೋಕದಲ್ಲಿ ನಾವು ಹೇಗೆ ಜೀವನ ಮಾಡಬೇಕು ಅದನ್ನು ಕೂಡ ನಾವು ಬೈಬಲ್ನ ಮೂಲಕ ತಿಳಿದುಕೊಳ್ಳಬಹುದು. ಮನುಷ್ಯನ ದೇಹದ ಮರಣದ ನಂತರ ನಮ್ಮ ಮುಂದಿನ ಜೀವನ ಎಲ್ಲಿ ಕಳೆಯುತ್ತೇವೆ ಅದು ಸರಿಯಾಗಿ ನಾವು ಬೈಬಲ್ನಲ್ಲಿ ತಿಳಿದುಕೊಳ್ಳಬಹುದು. ಮಾತ್ರವಲ್ಲದೆ ಮುಂದಿನ ಲೋಕದ ಭವಿಷ್ಯದ ಬಗ್ಗೆ ಬೈಬಲಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಮುಖ್ಯವಾಗಿ ಮೊದಲನೇದಾಗಿ ನಾವು ನೋಡ್ತೇವೆ, ಕ್ರಿಸ್ತನ ಕ್ರೂಶೀಕರಣದ ಬಗ್ಗೆ ನಾವು ನೋಡುವಂಥದ್ದು. ನಂತರ ಈಗ ಸಭೆ ಎತ್ತಲ್ಪಡಬೇಕು, ಚರ್ಚಿನ ಎತ್ತಲ್ಪಡಬೇಕು. ಚರ್ಚ್ ಅಂದರೆ ಯೇಸುವನ್ನು ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ದೇವರ ಮಕ್ಕಳು, ವಿಶ್ವಾಸಿಗಳು. ಯೇಸು ಈಗ ಮತ್ತೆ ಆಕಾಶದಲ್ಲಿ ಬರಲಿಕ್ಕಿದ್ದಾರೆ. ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿ ಮರಣ ಹೊಂದಿದ ಭಕ್ತರು ಅವರು ಸಮಾಧಿಯಿಂದ ದೇವರನ್ನು ಎಬ್ಬಿಸಲಿಕ್ಕಿದ್ದಾರೆ. ನಂತರ ಜೀವದಿಂದ ನಾವು ವಿಶ್ವಾಸಿಗಳು ನಮಗೆ ಕೂಡ ದೇವರು ಮಹಿಮೆಯ ಶರೀರವನ್ನು ಕೊಡಲಿಕ್ಕಿದ್ದಾರೆ.
ಸರಿಯಾಗಿ ತಿಳಿದುಕೊಳ್ಬೇಕು. ಈಗ ಲೋಕದಲ್ಲಿ ಆಗುವ ಎಲ್ಲ ವಿಷಯವನ್ನು ನೋಡ್ತಾ ಇದ್ದೇವೆ. ಆಗಿರುವಾಗ ಯೇಸುವಿನ ಇದು ಎರಡನೇ ಆಗಮನದ ಒಂದು ಸೂಚನೆಯ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಹೌದು, ಯೇಸು ಈಗ ಮಧ್ಯಾಕಾಶದಲ್ಲಿ ಆತನ ದೂತ ಸೈನ್ಯದೊಡನೆ ಬರುವಾಗ ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿದ ವಿಶ್ವಾಸಿಗಳು ಅವರ ದೇಹ ಮಣ್ಣಾಗಿ ಹೋಗಿದೆ. ಆದರೆ ದೇವರು ಸಮಾಧಿಯಿಂದ ಅವರಿಗೆ ಹೊಸ ದೇಹವನ್ನು ಅಂದರೆ ಮಹಿಮೆಯ ಶರೀರವನ್ನು ಕೊಟ್ಟು ದೇವರು ಎಬ್ಬಿಸಲಿಕ್ಕಿದ್ದಾರೆ. ಅದೇ ಪ್ರಕಾರ ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟ ಭಕ್ತರು ನಾವು ಲೋಕದಲ್ಲಿ ಇದ್ದೇವೆ. ಅದು ಕ್ಷಣ ಮಾತ್ರದಲ್ಲಿ ಆಗುವ ವಿಷಯ. ಆತನು ನಮಗೆ ಹೊಸ ಶರೀರವನ್ನು ಕೊಡಲಿಕ್ಕಿದ್ದಾನೆ. ನಾವು ಮೂರನೇ ಸ್ವರ್ಗದಲ್ಲಿ ಅಲ್ಲಿ ಯೇಸುವಿನ ಒಂದಿಗೆ ಅಲ್ಲಿ ಆತನ ಮದುವೆ ನಡೀಲಿಕ್ಕಿದೆ. ಯೇಸು ಮೊದಲಿಂದಲೂ ಸಭೆಯ ಮೊದಲ ಗಿತ್ತಿ ಅಲ್ಲಿ ಮದುವೆ ಸಂಭ್ರಮ ಸಡಗರ. ಅದೇ ಕ್ಷಣದಲ್ಲಿ ಇಲ್ಲಿ ಈ ಭೂಮಿಯಲ್ಲಿ 3.5 ವರ್ಷ ಸಂಕಟ ಕಾಲ ಪ್ರಾರಂಭವಾಗ್ತದೆ. ಸಂಕಟ ಕಾಲ 3.5 ವರ್ಷ, ನಂತರ ಸಂಕಟ ಕಾಲ 3.5 ವರ್ಷ. ನಂತರ ನಾವು ನೋಡ್ತೇವೆ ಅಲ್ಲಿ ಕ್ರಿಸ್ತ ವಿರೋಧಿ ಬರಲಿಕ್ಕಿದ್ದಾನೆ, ಸುಳ್ಳು ಪ್ರವಾದಿಗಳು ಬರಲಿಕ್ಕಿದ್ದಾರೆ. ಮಾತ್ರವಲ್ಲದೆ ಕ್ರಿಸ್ತನ ನಂಬುವ ಕ್ರೈಸ್ತರಿಗೆ ಹಿಂಸೆಗಳಾಗಲಿಕ್ಕುಂಟು. ಘೋರ ವ್ಯಾಧಿಗಳು ಈ ಲೋಕದಲ್ಲಿ ಬರಲಿಕ್ಕಿವೆ. ಅನೇಕ ಕಾಯಿಲೆಗಳು, ಗುಣಾಗದ ಕಾಯಿಲೆಗಳು, ಹೊಸ ಕಾಯಿಲೆಗಳು ಲೋಕದಲ್ಲಿ ಬರಲಿಕ್ಕಿವೆ. ಮಾತ್ರವಲ್ಲದೆ ಯುದ್ಧಗಳು ಲೋಕದಲ್ಲಿ ನಡೀಲಿಕ್ಕಿವೆ. ಮತ್ತು ನಾವು ನೋಡ್ತೇವೆ 1,000 ವರ್ಷದ ದೇವರ ಮಕ್ಕಳೊಂದಿಗೆ ಇಲ್ಲಿ ಲೋಕದಲ್ಲಿ ಕ್ರಿಸ್ತನು ಆಳ್ವಿಕೆ ಮಾಡಲಿಕ್ಕಿದ್ದಾನೆ. ನಾವು ನೋಡ್ತೇವೆ ಮುಂದೆ ಅಲ್ಲಿ ನಂತರ ಕೊನೆಗೆ ನಾವು ನೋಡ್ತೇವೆ ಕ್ರಿಸ್ತ ವಿರೋಧಿಯ ಅನೇಕ ಕೆಲಸಗಳು ನಡೀತೇವೆ. ಮಾತ್ರವಲ್ಲದೆ ಹಣೆಯ ಮೇಲೆ 666, ಕೈಯ ಮೇಲೆ 6 ಮುದ್ರೆ ಹಾಕಲ್ಪಡಲಿಕ್ಕಿದೆ. ಮತ್ತು ನಾವು ನೋಡ್ತೇವೆ ಅಲ್ಲಿ ಸೈತಾನನ ನಾಶನದ ಬಗ್ಗೆ, ಕ್ರಿಸ್ತ ವಿರೋಧಿ ನಾಶನದ ಬಗ್ಗೆ, ಮುಂದೆ ಆಗುವ ನೂತನ ಸ್ವರ್ಗ, ನೂತನ ಭೂಮಿ, ಇದೆಲ್ಲ ಬೈಬಲಲ್ಲಿ ದೇವರು ನಮಗೆ ಪ್ರಕಟಣೆ ಪುಸ್ತಕದಲ್ಲಿ ಎಲ್ಲವೂ ನಮಗೆ ಭಕ್ತನಾದ ಅಪೊಸ್ತಲ ಯೋಹಾನನ ಮೂಲಕ ತಿಳಿಸಿದ್ದಾನೆ. ಇದು ನಾನು ಕೆಲವು ವಿಷಯಗಳನ್ನು ತಿಳಿಸಿದೆ, ಮುಂದೆ ಆಗುವ ವಿಷಯ ಎಲ್ಲವನ್ನು ದೇವರು ನಮಗೆ ಬೈಬಲ್ ಮೂಲಕ, ಪವಿತ್ರಾತ್ಮ ಮೂಲಕ ತಿಳಿಸ್ತಾ ಇದ್ದಾನೆ. ಹಾಗಿರೋ ನಾವು ಬೈಬಲನ್ನು ಸರಿಯಾಗಿ ನಾವು ನಂಬಬೇಕು. ಈಗ ಪ್ರಕಟಣೆ ಪದದ ಅರ್ಥ ಇತರರಿಗೆ ಪ್ರಕಟಿಸುವುದು, ಅಂದರೆ ದೇವಶಾಸ್ತ್ರವನ್ನು ದೇವರು ತನ್ನನ್ನು ಮಾನವರಿಗೆ ಪ್ರಕಟಿಸುವುದಕ್ಕೆ ಹೋಲಿಸಲಾಗಿದೆ. ಉದಾಹರಣೆಯಾಗಿ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಚನ ಓದ್ತೇನೆ. ಕಳೆದ ಕಾಲದಲ್ಲಿ ಪಿತೃಗಳ ಸಂಗಡ ಪ್ರವಾದಿಗಳ ಮುಖಾಂತರ ನಾನಾ ಸಮಯಗಳಲ್ಲಿ ವಿಧವಾದ ರೀತಿಯಲ್ಲಿ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ತನ್ನ ಮಗನ ಮುಖಾಂತರ ಮಾತನಾಡಿದ್ದಾನೆ. ಈತನನ್ನು ಎಲ್ಲವೂ ಬಾಧ್ಯನಾಗಿ ನೇಮಿಸಿದನು, ಈತನ ಮೂಲಕವೇ ಲೋಕಗಳನ್ನು ಉಂಟು ಮಾಡಿದನು. ಬೈಬಲಲ್ಲಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಅಪೊಸ್ತಲ ಪೌಲನು ಇಲ್ಲಿ ಮಗನು ಪ್ರವಾದಿಗಳಿಗಿಂತಲೂ ಶ್ರೇಷ್ಠರು ಅಂತ ತಿಳಿಸ್ತಾನೆ. ನಾವು ನೋಡ್ತೇವೆ ಇಲ್ಲಿ ಪೂರ್ವ ಕಾಲದಲ್ಲಿ ಪಿತೃಗಳ ಸಂಗಡ ಪ್ರವಾದಿಗಳ ಮುಖಾಂತರ ನಾನಾ ಸಮಯಗಳಲ್ಲಿ ವಿಧವಾದ ರೀತಿಯಲ್ಲಿ ಮಾತನಾಡಿದ ದೇವರು ಈಗ ತನ್ನ ಮಗನ ಮುಖಾಂತರ ಮಾತನಾಡಿದ್ದಾನೆ. ನೋಡಿ, ಈಗ ನಾವು ಈ ಅಂತ್ಯ ದಿನಗಳಲ್ಲಿ ನಾವಿದ್ದೇವೆ. ಯೇಸುವಿನ 2ನೇ ಆಗಮನದ ಮೊದಲನೇ ಘಟ್ಟದಲ್ಲಿ ನಾವಿದ್ದೇವೆ. ಆಗಿರುವಾಗ ಪೂರ್ವ ಕಾಲದಲ್ಲಿ ಅಂದರೆ ನಾವು ನೋಡ್ತೇವೆ
ಆದಿ ಕಾಲದಲ್ಲಿ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಪಿತೃಗಳ ಸಂಗಡ ಮತ್ತು ಪ್ರವಾದಿಗಳ ಸಂಗಡ ನಾನಾ ಸಮಯದಲ್ಲಿ ವಿಧ ವಿಧ ರೀತಿಯಲ್ಲಿ ಮಾತನಾಡಿದ್ದಾನೆ. ನಾವು ನೋಡ್ತೇವೆ, ದೇವರು ಅಬ್ರಾಮನ ಹತ್ರ ಮಾತನಾಡಿದ, ದೇವರು ನೋಹನ ಹತ್ರ ಮಾತನಾಡಿದ, ದೇವರು ಮೋಶೆಯ ಒಂದಿಗೆ ಮಾತನಾಡಿದ, ದೇವರು ಸಂಸಾನದೊಂದಿಗೆ ಮಾತನಾಡಿದ, ದೇವರು ಸಾಮೂಹನೊಂದಿಗೆ ಮಾತನಾಡಿದ. ಅನೇಕ ಪ್ರವಾದಿಗಳ ಮೂಲಕ, ಪಿತೃಗಳ ಮೂಲಕ ದೇವರು ಮಾತನಾಡಿದ್ದಾನೆ. ಕನಸಿನ ಮೂಲಕ ಮಾತನಾಡಿದ್ದಾನೆ, ದರ್ಶನಗಳ ಮೂಲಕ ಮಾತನಾಡಿದ್ದಾನೆ, ಬೆಂಕಿಯ ಮೂಲಕ ದೇವರು ಮಾತನಾಡಿದ್ದಾನೆ. ಹಾಗಿರುವಾಗ ಈಗ ದೇವರು ತನ್ನ ಮಗನ ಮೂಲಕ, ಅಂದರೆ ಇದು ದೇವರ ವಾಕ್ಯ, ದೇವರ ವಾಕ್ಯ ಇನ್ನೊಂದು ಹೆಸರು ಯೇಸು ಆಗಿದ್ದಾರೆ. ಯೇಸು ಅಂದರೆ ನಿಜವಾಗಿ ಆತನು ನಮ್ಮ ರಕ್ಷಕ, ಸರಿಯಾಗಿ ತಿಳಿದುಕೊಳ್ಬೇಕು. ಹಾಗಿರುವಾಗ ಈಗ ಹೊಸ ಪ್ರಕಟಣೆಗಳು ಇಲ್ಲ, ಯಾಕೆಂದರೆ ಈಗ ಬೈಬಲ್ ಸಂಪೂರ್ಣವಾಗಿದೆ. ಅದು ದೈವ ಪ್ರೇರಣೆಯಿಂದ ಬರೆಯಲ್ಪಟ್ಟ ಅತಿ ಪರಿಶುದ್ಧವಾದ ದೇವರ ಗ್ರಂಥವಾಗಿದೆ. ನಾವು ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇದು ಮನುಷ್ಯನ ಗ್ರಂಥ ಅಲ್ಲ, ಇದು ದೇವರ ಗ್ರಂಥ. ದೇವರು ಮಾತನಾಡೋದು ಬೈಬಲ್ನ ಮೂಲಕ ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ಮುಂದೆ ನಾವು ನೋಡಿ, ಎಲ್ಲ ಪ್ರಕಟಣೆ ಅದು ದೈವಿಕವಾದದ್ದು. ಅದರ ಮೂಲ ದೇವರು ಇದ್ದಾನೆ ಅಂತ ತಿಳಿಸುವಂಥದ್ದು. ಕೆಲವರು ದೇವರ ದೈವಿಕತೆಯ ಬಗ್ಗೆ ಅಲ್ಲಗಳೆಯುತ್ತಾರೆ. ಅಂದರೆ ದೇವರು ನಂಬದ ಅನೇಕ ನಾಸ್ತಿಕರು ಲೋಕದಲ್ಲಿ ಇದ್ದಾರೆ. ನಾವು ಅದಕ್ಕಾಗಿ ಎಚ್ಚರಿಕೆಯಾಗಿರಬೇಕು. ಕೆಲವರು ಮಂಗನಿಂದ ಮಾನವನು ಬಂದನು ಅಂತ ಸಿದ್ಧಾಂತ ಇದೆ, ಅದು ನಂಬ್ತಾರೆ. ಇವರೆಲ್ಲ ದೇವರ ದೈವಿಕತೆಯನ್ನು ಅಲ್ಲಗಳೆಯುವ ಜನರು ಆಗಿದ್ದಾರೆ. ಇವರ ಅಂತ್ಯ ನಾಶನವಾಗಿದೆ ಮತ್ತು ಇವರ ಮೇಲೆ ದೇವರ ಕೋಪ ಇಳಿದು ಬರ್ತದೆ. ನಾವು ನೋಡ್ತೇವೆ, ಆದಿಕಾಲದಲ್ಲಿ ನಾವು ನೋಡುವಾಗ ದೇವರ ಮನುಷ್ಯನ ರಚನೆ ಹೇಗೆ ಆಯಿತು. ದೇವರ ವಾಕ್ಯ ಇರ್ತದೆ, ಮನುಷ್ಯನ ರಚನೆಯಲ್ಲಿ ಮೂವರು ಕೆಲಸ ಮಾಡಿದ್ದಾರೆ. ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾದ ದೇವರು ಕೆಲಸ ಮಾಡಿದ್ದಾರೆ. ಆದಿಕಾಂಡ 1:26-27 ನೋಡ್ತೇವೆ. ಅಲ್ಲಿ ನಾವು ನೋಡ್ತೇವೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯ ಪ್ರಕಾರ ಮನುಷ್ಯನನ್ನು ಉಂಟು ಮಾಡೋಣ. ನೋಡಿ, ಆಗಿರುವಾಗ ಮನುಷ್ಯನು ಮಂಗನಿಂದ ಬಂದದ್ದಲ್ಲ, ಮನುಷ್ಯನ ದೇವರು ಮಣ್ಣಿಂದ ರೂಪಿಸಿ, ನೋಡಿ ಅಲ್ಲಿ ಒಂದು ರೂಪವನ್ನು ಅಲ್ಲಿ ಮಾಡಿ ದೇವರೇ ಆತನ ಮೂಗಿನಲ್ಲಿ ತನ್ನ ಶ್ವಾಸವನ್ನು ಅಂದರೆ ಜೀವವನ್ನು ಕೊಟ್ಟು ನಾವು ಬೈಬಲ್ ನೋಡ್ತೇವೆ. ಆಗಿರುವಾಗ ಸರಿಯಾಗಿ ತಿಳಿದುಕೊಳ್ಬೇಕು. ಈಗ ಬೈಬಲ್ನ ಪ್ರಕಟಣೆಯು 2 ಭಾಗಗಳಾಗಿ ವಿಭಾಗಿಸಲ್ಪಟ್ಟಿದೆ. ಸಾಮಾನ್ಯ ಪ್ರಕಟಣೆ ಮತ್ತು ವಿಶೇಷ ಪ್ರಕಟಣೆ. ಈ ದಿವಸ ನಾನು ಸಾಮಾನ್ಯ ಪ್ರಕಟಣೆ ಬಗ್ಗೆ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಸಾಮಾನ್ಯ ಪ್ರಕಟಣೆ ಅರ್ಥ ದೇವರ ಅಸ್ತಿತ್ವದ ಬಗ್ಗೆ ನೋಡಿ ಕಲಿಸ್ತದೆ. ಸಾಮಾನ್ಯ ಪ್ರಕಟಣೆ ಅರ್ಥ ದೇವರ ಅಸ್ತಿತ್ವದ ಬಗ್ಗೆ ಕಲಿಸ್ತದೆ, ದೇವರ ಬಲದ ಬಗ್ಗೆ ಕಲಿಸ್ತದೆ ಮತ್ತು ಮಾನವನಿಗೆ ದೇವರ ಅಗತ್ಯತೆಯ ಬಗ್ಗೆ ಸಾಕ್ಷಿ ಕೊಡುತ್ತದೆ. 3 ವಿಷಯ ಸರಿಯಾಗಿ ತಿಳಿದುಕೊಳ್ಳಿ. ನೋಡಿ, ದೇವರ ಅಸ್ತಿತ್ವ ಅಂದರೆ ದೇವರು ಇದ್ದಾನೆ, ದೇವರ ಇರುವಿಕೆ ನಾವು ನೋಡ್ತೇವೆ. ಅದೇ ನಂತರ ದೇವರ ಬಲದ ಬಗ್ಗೆ ನಾವು ನೋಡುವಾಗ ನಾವು ತಿಳಿದುಕೊಳ್ತೇವೆ. ನೋಡಿ, ದೇವರ ಬಲ ನಾವು ಲೋಕದಲ್ಲಿ ಗಾಳಿಯ ಒಂದು ರಭಸ ನೋಡ್ತೇವೆ. ಗಾಳಿ ಮುಂದೆ ಯಾರು ಮನುಷ್ಯ ನಿಲ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸಮುದ್ರ ನೋಡಿ, ನೀವು ಸಮುದ್ರ ಬಳಿಗೆ ಹೋಗುವಾಗ ಅಲ್ಲಿ ಸ್ವಲ್ಪ ಹೊತ್ತು ನಿಂತುಕೊಂಡು ನೋಡುವಾಗ ನೋಡಿ, ಅಲ್ಲಿ ನಾವು ತಿಳಿದುಕೊಳ್ಳುವ ದೇವರ ಬಲ
ಅಲ್ಲಿ ಅಲೆಗಳು, ಅಲ್ಲಿ ಗಾಳಿ ನಾವು ಬರುವಂತ ಅಲೆಗಳು ಬರುವ ನೋಡ್ತೇವೆ. ಮನುಷ್ಯ ಅಷ್ಟು ಸಂತೋಷ ಆಗ್ತದೆ ಸಮುದ್ರದ ಬಳಿ ಹೋಗುವಾಗ. ನೋಡಿ, ಅದು ದೇವರ ಬಲ. ಬೆಳಕಿನ ಬಗ್ಗೆ ನೋಡಿ, ಸೂರ್ಯ, ಚಂದ್ರ, ನಕ್ಷತ್ರ ಮತ್ತು ಅಂದ ಚಂದವಾದ ಪಕ್ಷಿಗಳು, ಮೀನುಗಳು, ಮಂಜುಗಡ್ಡೆ, ಇದೆಲ್ಲ ದೇವರ ಸೃಷ್ಟಿಯ ಬಗ್ಗೆ. ದೇವರು ಇದ್ದಾನೆ, ಇದು ಮನುಷ್ಯನಿಗೆ ದೇವರು ತಿಳಿಸುವಂಥದ್ದು. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಆಗಿರುವಾಗ ದೇವರ ಸೃಷ್ಟಿಯ ಬಗ್ಗೆ, ದೇವರು ತನ್ನ ಮಾತಿನ ಮೂಲಕ ನೋಡಿ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾರೆ. ಮುಂದೆ ನಾವು ನೋಡ್ತೇವೆ, ನೋಡಿ ದೇವರ ಬಲದ ಬಗ್ಗೆ ನಾನು ಹೇಳುವುದಾದರೆ, ದೇವರು ಇದ್ದಾನೆ, ದೇವರ ಶಕ್ತಿ, ಸೃಷ್ಟಿಯ ಮೂಲಕ ದೇವರು ತನ್ನನ್ನು ಪ್ರಕಟಿಸುವನಾಗಿದ್ದಾನೆ. ಆದರೆ ಮಾನವನು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮಾನವನು ದೇವರಿಗೆ ವಿಧೇಯನಾಗುವುದಿಲ್ಲ. ಆದರೆ ದೇವರು ಸೃಷ್ಟಿ ಮಾಡಿದ ಸೃಷ್ಟಿಯು ದೇವರಿಗೆ ವಿಧೇಯತೆಯನ್ನು ತೋರಿಸುವಂಥದ್ದು ನಾವು ಬೈಬಲಲ್ಲಿ ಕಾಣುತ್ತೇವೆ. ಉದಾಹರಣೆಯಾಗಿ ನಾವು ನೋಡುವಂಥದ್ದು, ಯೇಸು ಮತ್ತು ಶಿಷ್ಯರು ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ಯೇಸು ಅಲ್ಲಿ ದೋಣಿಯಲ್ಲಿ ನಿದ್ರೆ ಮಾಡಿದರು ಅಂತ ಬೈಬಲ್ ನೋಡ್ತೇವೆ. ಪ್ರಯಾಣದಲ್ಲಿ ಮುಂದೆ ಮುಂದೆ ಹೋಗುವಾಗ ಅಲ್ಲಿ ಗಾಳಿಯ ರಭಸ ನೋಡಿ, ಅಲ್ಲಿ ಸಮುದ್ರ ಅಲೆಗಳು ಅಲ್ಲಿ ದೋಣಿಗೆ ಹೊಡೆಯುವಾಗ ನೋಡಿ ದೋಣಿಯಲ್ಲಿ ನೀರು ತುಂಬಿತು. ಶಿಷ್ಯರು ಅಲ್ಲಿ ಪ್ರಾಣ ಅಪಾಯಕ್ಕೆ ಒಳಗಾದರು ಬೈಬಲ್ ಹೇಳ್ತಾರೆ. ಅವರು ಆದಷ್ಟು ತಮ್ಮ ಕೆಲಸ ಮಾಡ್ತಾರೆ, ನೀರನ್ನು ಹೊರಗೆ ಹಾಕ್ತಾರೆ. ಆದರೆ ಯೇಸುವಲ್ಲಿ ಅಲ್ಲಿ ನಿದ್ರೆ ಮಾಡೋದು ನಾವು ನೋಡ್ತೇವೆ. ಕೊನೆಗೆ ಅಲ್ಲಿ ಯೇಸುವಲ್ಲಿ ಅವರು ಅಲ್ಲಿ ಯೇಸು ಎಬ್ಬಿಸುವಂತಂದರೆ, ಗುರುವೇ, ಯೇಸುವೆ, ನಾವು ಅಪಾಯದಲ್ಲಿದ್ದೇವೆ ಅಂತ ಅಲ್ಲಿ ಹೇಳುವುದು ನಾವು ಕಾಣ್ತೇವೆ. ನೀನು ನಿದ್ರೆ ಮಾಡ್ತಿದ್ದೆ, ನಾವು ಅಪಾಯದಲ್ಲಿದ್ದೇವೆ ಅಂತ ಹೇಳೋದು ನಾವು ಕಾಣ್ತೇವೆ. ಹಾಗೆ ನಾವು ತಿಳಿದುಕೊಳ್ಬೇಕು. ಆಗ ಯೇಸು ಅಲ್ಲಿ ಶಿಷ್ಯರನ್ನು ಗದರಿಸ್ತಾರೆ, ನಿಮ್ಮ ನಂಬಿಕೆ ಹೇಗೆ ಅಂತ. ಅದೇ ಪ್ರಕಾರ ಯೇಸು ಅಲ್ಲಿ ಸಮುದ್ರವನ್ನು ಗಾಳಿಯನ್ನು ಅಲ್ಲಿ ಗದರಿಸ್ತಾರೆ, ಶಾಂತವಾಗಿರುವುದ ಕ್ಷಣದಲ್ಲಿ ಅಲ್ಲಿ ಗಾಳಿ ನಿಂತದೆ, ಸಮುದ್ರ ಅಲೆಗಳಿಂದ ಅಲ್ಲಿ ಶಾಂತತೆ ಆಯಿತು. ನಾವು ನೋಡ್ತೀವಿ. ನೋಡಿ, ದೇವರ ಸೃಷ್ಟಿ, ದೇವರ ಮಾತುಗಳಿಗೆ ವಿಧೇಯತೆ ತೋರಿಸುವುದು ಕಾಣ್ತೇವೆ. ಆದರೆ ಮನುಷ್ಯನು ದೇವರು ಯಾರು, ಆತನು ಹೇಗಿದ್ದಾನೆ, ಆತನ ಸರ್ವಶಕ್ತತೆ, ಆತನ ಶಕ್ತಿ ಅಂದರೆ ಏನು, ಆತನ ಪ್ರೀತಿ ಅಂದರೆ ಏನು ಅಂತ ಮನುಷ್ಯನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಅದೇ ಒಂದು ದೇವರಿಗೆ ಒಂದು ದುಃಖ ತರುವ ವಿಷಯವಾಗಿದೆ. ನಾವು ನೋಡ್ತೇವೆ. ನೋಡಿ, ರೋಮಪುರ 1ನೇ ಅಧ್ಯಾಯ 21ರಿಂದ 25ನೇ ವಚನ ಓದಿ ನಾನು ಓದ್ತೇನೆ. ರೋಮಪುರ 1ನೇ ಅಧ್ಯಾಯ 21ರಿಂದ 25ನೇ ವಚನ. ಯಾಕೆಂದರೆ ಅವರು ದೇವರನ್ನು ಅರಿತಾಗ ಆತನನ್ನು ದೇವರೆಂದು ಮಹಿಮೆ ಪಡಿಸಲಿಲ್ಲ ಮತ್ತು ಕೃತಜ್ಞತೆ ಉಳ್ಳವರಾಗಿ ಇರಲಿಲ್ಲ. ಆದರೆ ಅವರು ತಮ್ಮ ಕಲ್ಪನೆಗಳಲ್ಲಿ ವಿಫಲರಾದರು ಮತ್ತು ಮೂರ್ಖತನದ ಅವರ ಹೃದಯ ಕತ್ತಲಾಯಿತು. ತಾವು ಜ್ಞಾನಿಗಳನ್ನು ಹೇಳಿ ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಲಯವಾಗುವ ಮನುಷ್ಯ, ಪಕ್ಷಿ, ಪಶುಗಳ ಮತ್ತು ಹರಿದಾಡುವವುಗಳ ಪ್ರತಿಮೆಗೆ ಮಾರ್ಪಡಿಸಿದರು. ಆದ ಕಾರಣ ತಮ್ಮ ಹೃದಯಗಳ ದುರಾಶೆಗಳ ಮೂಲಕ ತಮ್ಮ ಸ್ವಂತ ದೇಹಗಳನ್ನು ತಮ್ಮೊಳಗೆ ಅವಮಾನಪಡಿಸಿಕೊಳ್ಳುವಂತೆ ದೇವರು ಅವರನ್ನು ಅಶುದ್ಧತನಕ್ಕೆ ಒಪ್ಪಿಸಿದನು. ಅವರು ದೇವರ ವಿಷಯವಾದ ಸತ್ಯವನ್ನು ಸುಳ್ಳಿಗೆ ಬದಲಾಯಿಸಿ ಸೃಷ್ಟಿಕರ್ತನಿಗಿಂತ ಹೆಚ್ಚಾಗಿ ಸೃಷ್ಟಿಯಲ್ಲಿ ಆರಾಧಿಸಿ ಸೇವಿಸಿದರು. ಆತ ಸೃಷ್ಟಿಕರ್ತನು ಎಂದೆಂದಿಗೂ ಸ್ತುತಿ ಹೊಂದತಕ್ಕವನು. ಆಮೇನ್. ನೋಡಿ ಪ್ರಿಯರೇ,
ಇಲ್ಲಿ ಪೌಲನು ರೋಮಾಪುರದಲ್ಲಿರುವ ವಿಶ್ವಾಸಿಗಳಿಗೆ ತಿಳಿಸ್ತಾ ಇದ್ದಾನೆ, ಜನರು ದೇವರನ್ನು ಅರಿತಾಗ ಆತನನ್ನು ದೇವರೆಂದು ಮಹಿಮೆ ಪಡಿಸಲಿಲ್ಲ. ಅವರು ಬುದ್ಧಿವಂತರಂತ ಹೇಳಿ ಅವರು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ನೋಡಿ, ಲಯವಿಲ್ಲದ ನಮ್ಮ ದೇವರು, ಲಯವಿಲ್ಲದ ದೇವರು, ಆತನು ಸರ್ವಶಕ್ತನಾದ ದೇವರು, ಇಡೀ ವಿಶ್ವವನ್ನು ಮಾತಿನ ಮೂಲಕ ಉಂಟು ಮಾಡಿದ ದೇವರನ್ನು ಜನರು ಮರೆತು ಬಿಟ್ಟರು. ನೋಡಿ, ಲಯವಾಗುವ ಮನುಷ್ಯ, ಪಕ್ಷಿ, ಪಶುಗಳ ಪ್ರತಿಮೆಗಳನ್ನು ಮಾಡಿ ಜನರು ಅದನ್ನು ಆರಾಧಿಸಿದ್ರು, ಅದನ್ನು ಸೇವಿಸಿದ್ರು ಅಂತ ಪೌಲನು ಹೇಳುವ ಮಾತು, ಇಲ್ಲಿ ಬೈಬಲಲ್ಲಿರುವ ಮಾತುಗಳು. ಅದಕ್ಕಾಗಿ ಪೌಲನು ಹೇಳ್ತಾನೆ, ದೇವರು ಸೃಷ್ಟಿಕರ್ತನು, ಮನುಷ್ಯನು ಮಾಡಿದ ಯಾವ ವಿಗ್ರಹಗಳಲ್ಲಿ, ಯಾವ ಪ್ರತಿಮೆಗಳಲ್ಲಿ ದೇವರ ವಾಸ ಇರುವುದಿಲ್ಲ, ದೇವರು ಅದರಲ್ಲಿ ಇರುವುದಿಲ್ಲ. ಅದರ ಬದಲಾಗಿ ಅವರ ಮೇಲೆ ದೇವರ ಕೋಪ ಇಳಿದು ಬರುತ್ತದೆ. ನಾವು ನೋಡ್ತೇವೆ, ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಆಕಾಶದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಅದಕ್ಕೆ ಅಡ್ಡ ಬೀಳಲು ಬಾರದು, ಅದನ್ನು ಸೇವಿಸಲು ಕೂಡ ಬಾರದು. ಯಾಕೆ? ನಾನು ರೋಷವುಳ್ಳ ದೇವರಾಗಿದ್ದೇನೆ ಅಂತ ದೇವರ ವಾಕ್ಯ ಹೇಳ್ತದೆ. ನೋಡಿ ಪ್ರಿಯರೇ, ಸರಿಯಾಗಿ ನೀವು ತಿಳಿದುಕೊಳ್ಳಿ. ಈಗ ಕೀರ್ತನ 19ನೇ ಅಧ್ಯಾಯ 1-4 ವಚನ, ಅಲ್ಲಿ ಸೃಷ್ಟಿಯು ದೇವರನ್ನು ಮಹಿಮೆ ಪಡಿಸ್ತಾ ಇದೆ. ಭಕ್ತನಲ್ಲಿ ಹೇಳ್ತಾನೆ, ಆಕಾಶಗಳು ದೇವರ ಮಹಿಮೆಯನ್ನು ಸಾರುತ್ತದೆ, ಅಂತರಿಕ್ಷವು ಆತನ ಕೈ ಕೆಲಸವನ್ನು ತೋರಿಸ್ತದೆ. ನೋಡಿ, ದೇವರ ಸೃಷ್ಟಿ ದೇವರನ್ನು ಮಹಿಮೆ ಪಡಿಸ್ತಾ ಇದೆ. ಕೀರ್ತನೆ 104, 24 ಮತ್ತು 25ನೇ ವಚನ, ಸೃಷ್ಟಿಯು ದೇವರ ಜ್ಞಾನದ ಬಗ್ಗೆ, ಆತನ ತಿಳುವಳಿಕೆ ಬಗ್ಗೆ, ದೇವರ ಕೆಲಸದ ಬಗ್ಗೆ ಮಹಿಮೆ ಪಡಿಸ್ತಾ ಇದೆ. ನೋಡಿ, ಭಕ್ತನಲ್ಲಿ ಹೇಳ್ತಾನೆ, ಓ ಕರ್ತನೇ, ನಿನ್ನ ಕೆಲಸಗಳು ಎಷ್ಟೋ ಉಂಟು, ಅವುಗಳೆಲ್ಲ ಜ್ಞಾನವನ್ನು ಉಂಟು ಮಾಡಿದೆ. ಭೂಮಿ ನಿನ್ನ ಸಂಪತ್ತಿನಿಂದ ತುಂಬಿದೆ, ದೊಡ್ಡದು ವಿಶಾಲವಾದ ಸಮುದ್ರವಿದೆ, ಅದರಲ್ಲಿ ಲೆಕ್ಕವಿಲ್ಲದ ಜೀವ ಜಂತುಗಳು, ಸಣ್ಣ ದೊಡ್ಡ ಮೃಗಗಳು ಇವೆ. ನೋಡಿ, ಭಕ್ತನಲ್ಲಿ ಹೇಳ್ತಾನೆ. ನೋಡಿ, ಭೂಮಿಯು ದೇವರ ಸಂಪತ್ತಿನಿಂದ ತುಂಬಿದೆ. ಈ ಭೂಮಿಯೆಲ್ಲವೂ ಅದು ದೇವರದು, ನಮ್ಮದಂತಲ್ಲ. ನಮಗೆ ದೇವರು ಕೊಟ್ಟಿದ್ದಾನೆ, ನಾವು ಅದನ್ನು ಅನುಭವಿಸೋದಕ್ಕೋಸ್ಕರ. ನೋಡಿ, ಸಮುದ್ರದಲ್ಲಿ ಅನೇಕ ಲೆಕ್ಕವಿಲ್ಲದ ಜೀವ ಜಂತುಗಳುಂಟು, ಬೈಬಲ್ ನೋಡ್ತೇವೆ. ಅದರಲ್ಲಿ ಸಣ್ಣ ದೊಡ್ಡ ಮೃಗಗಳು ಇವೆ. ನೋಡಿ, ಲೆಕ್ಕ ಮಾಡಿ ಸಾಧ್ಯ ಇಲ್ಲ. ನೋಡಿ, ದೇವರ ಒಂದು ಸೃಷ್ಟಿ, ದೇವರ ಜ್ಞಾನದ ಬಗ್ಗೆ ನೋಡಿ ಬೈಬಲ್ ನಮಗೆ ಕಲಿಸ್ತದೆ. ಯೆಶಾಯ ಪ್ರವಾದನೆ 40ನೇ 12ನೇ ವಾಕ್ಯ ನೋಡಿ, ಯೆಶಾಯ ಪ್ರವಾದದಲ್ಲಿ ಹೇಳ್ತಾನೆ, ಸಮುದ್ರ ಸಾಗರವನ್ನು ಬರಿದಾದ ತನ್ನ ಕೈಯಿಂದ ಅಳತೆ ಮಾಡಿದವನು, ಆಕಾಶಗಳ ಮೇಲೆಯನ್ನು ಗೇಣಿಯಿಂದ ಅಳೆದವನು, ಭೂಮಿಯ ಧೂಳನ್ನು ಅಳತೆ ಮಾಡಿ ತಿಳಿದುಕೊಂಡವನು, ಬೆಟ್ಟಗಳ ಮಟ್ಟವನ್ನು ಗುಡ್ಡಗಳನ್ನು ತಕ್ಕಡಿಂದ ತೂಗಿದವನು ಯಾರು? ಪ್ರಿಯರ, ಮನುಷ್ಯನಷ್ಟು ಬುದ್ಧಿವಂತನಾಗಿರ್ಬೋದು, ಅದು ಒಂದು ದಿವಸ ಅವನು ಪ್ರಿಯರೇ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು. ಅದು ನಮ್ಮ ದೇವರು ಹಾಗೆಲ್ಲ. ನಮ್ಮ ದೇವರು ಆತನು ಸರ್ವಜ್ಞಾನಿಯಾದ ದೇವರು. ನೋಡಿ, ಇಲ್ಲಿ ಬೈಬಲಲ್ಲಿ ಯೆಶಾಯ ಪ್ರವಾದಿ ಸ್ಪಷ್ಟವಾಗಿ ಹೇಳ್ತಾನೆ, ಭೂಮಿಯ ಸಾಗರವನ್ನು ನೋಡಿ ದೇವರು ತನ್ನ ಕೈಯಿಂದ ಸೃಷ್ಟಿ ಮಾಡಿ, ಅಂದರೆ ಆತ ಅಳತೆ ಮಾಡಿದವನು ಯಾರು? ಭೂಮಿಯ ಧೂಳನ್ನು ಅಳತೆ ಮಾಡಿದವನು ಯಾರು? ಗುಡ್ಡಗಳು ತಕ್ಕಡೆ ತೂಗಿದವನು ಯಾರು? ನೋಡಿ ಪ್ರಿಯರೇ, ನಮ್ಮ ದೇವರು ಅಷ್ಟು ಬಲವುಳ್ಳ, ಅಷ್ಟು ಶಕ್ತಿಯುಳ್ಳ ದೇವರಾಗಿದ್ದಾನೆ ನಾವು ತಿಳಿದುಕೊಳ್ಬೇಕು. ನೋಡಿ, 26ನೇ ವಚನ, 40ನೇ ಯೆಶಾಯ 40:26, ನಿಮ್ಮ ಕಣ್ಣುಗಳು ಮೇಲಕ್ಕೆತ್ತಿ ನೋಡಿರಿ, ಹೀಗೋ ಇವುಗಳು ಸೃಷ್ಟಿಸಿದನು ಯಾರು? ಆತನೇ ತನ್ನ ಮಹಾಶಕ್ತಿಯಿಂದಲೂ ಅವುಗಳ ಸೈನ್ಯವನ್ನೆಲ್ಲ ಲೆಕ್ಕ ಮಾಡಿ ಹೊರಗೆ ತರುವವನು. ಯಾಕೆಂದರೆ ಆತನು ಅತಿ ಬಲಾಢ್ಯನಾಗಿರುವುದರಿಂದ
ಅವುಗಳೊಳಗೆ ಒಂದೂ ತಪ್ಪದು ನೋಡಿ ದೇವರ ವಾಕ್ಯ ಹೇಳ್ತಾರೆ. ಮುಂದೆ ಅಪೊಸ್ತಲರ ಕಾರ್ಯ 17ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನೋಡಿ 11ರಿಂದ 18ನೇ ವಚನ ಮತ್ತು 23ರಿಂದ 26ನೇ ವಚನ ನೋಡಿದಾದರೆ ದೇವರು ನಮ್ಮ ಗೋಡೆಯನ್ನು ಹಾಕಿದ್ದಾನೆ. ಮನುಷ್ಯನ ಕಟ್ಟಿದ ಯಾವುದು ಗುಡಿಗಳಲ್ಲಿ, ಮನುಷ್ಯನ ಕಟ್ಟಿದ ಯಾವುದು ಸುಂದರವಾದ ಆಲಯಗಳಲ್ಲಿ ದೇವರು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಪ್ರಿಯರೇ. ನೋಡಿ, ಮನುಷ್ಯನ ಆಲೋಚನೆ ಅದು ಈ ಲೋಕಕ್ಕೆ ಸೀಮಿತವಾದದ್ದು. ನೋಡಿ, ಪರಿಶುದ್ಧನಾದ ದೇವರು ಮನುಷ್ಯನ ಕಟ್ಟಿದ ಗುಡಿಗಳಲ್ಲಿ ಆಗಲಿ, ಸುಂದರವಾದ ದೇವಾಲಯಗಳಲ್ಲಿ ಆಗಲಿ ಆತನು ವಾಸ ಮಾಡುವುದಿಲ್ಲ. ಆತನ ಆತ್ಮಸ್ವರೂಪನಾಗಿದ್ದಾನೆ. ಅದಕ್ಕಾಗಿ ನಾವು ನೋಡ್ತೇವೆ ಯೋಹಾನ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಬೈಬಲಲ್ಲಿ ನೋಡ್ತೇವೆ. ನಾವು ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 23ನೇ ವಚನ, ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದ ಆರಾಧಿಸುವ ಗಳಿಗೆ ಬರುತ್ತದೆ, ಅದು ಈಗಲೇ ಬಂದಿದೆ. ಯಾಕೆ ತನ್ನನ್ನು ಆರಾಧಿಸಲು ತಂದೆ ಅಂಥವರನ್ನು ಹುಡುಕ್ತಾ ಇದ್ದಾರೆ. ನೋಡಿ, ದೇವರು ನೋಡಿ ಆತ್ಮಸ್ವರೂಪನಾದ ಆತ್ಮದಿಂದ ಸತ್ಯದಿಂದ ಆರಾಧಿಸಬೇಕು. ಆತ್ಮದಿಂದ ಅಂದರೆ ನಮ್ಮಲ್ಲಿ ಪರಿಶುದ್ಧ ಆತ್ಮನು ಇರಬೇಕು. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಲ್ಲಿ ಪರಿಶುದ್ಧ ಆತ್ಮ ಇದ್ದಾನೆ. ಎರಡನೇದಾಗಿ ನೋಡಿ, ಈ ವಾಕ್ಯದ ಮೂಲಕ ನಾವು ದೇವರನ್ನು ಆರಾಧಿಸಬೇಕು. ನೋಡಿದೆ, ದೇವರು ಯಾವುದು ಮನುಷ್ಯನ ಕಟ್ಟಿದ ವಸ್ತುಗಳಲ್ಲಾಗಲಿ ಪ್ರತಿಮೆಗಳಲ್ಲಿ ಆಗಲಿ ದೇವರು ವಾಸ ಮಾಡುವುದಿಲ್ಲ. ಹಾಗಿರುವಾಗ ಸರಿಯಾಗಿ ತಿಳಿದುಕೊಳ್ಳಿ. ನೋಡಿ, ಮನುಷ್ಯನು ಎಷ್ಟರ ಮಟ್ಟಿಗೆ ಪಾಪದ ಪ್ರಭಾವಕ್ಕೆ ಒಳಗಾಗಿದ್ದಾನೆ ಅಂದರೆ ಆತನಿಗೆ ತನ್ನ ಸುತ್ತಲೂ ದೇವರ ಬಗ್ಗೆ ಇರುವ ಸಾಕ್ಷ್ಯವನ್ನು ಕುರಿತು ಸಾಧ್ಯವಾಗುವುದಿಲ್ಲ. ಹಾಗಾಗಿ ದೇವರ ಸತ್ಯವನ್ನು ಅವನು ಸುಳ್ಳಿಗೆ ಮಾರ್ಪಡಿಸುತ್ತಾನೆ. ಸರಿ ತಿಳಿದುಕೊಳ್ಳಿ, ಪಾಪದ ಪ್ರಭಾವ ಅಷ್ಟು ಇದೆ ಮಾನವನ ಮೇಲೆ. ಅದಕ್ಕಾಗಿ ನೋಡಿ, ಜನರಿಗೆ ಸುವಾರ್ತೆ ಸಿಗ್ತಾ ಇದೆ, ದೇವರ ಬಗ್ಗೆ ಜನರು ತಿಳಿತಾರೆ. ಆದರೆ ಅವರಿಗೆ ಯೇಸುವನ್ನು ಸ್ವೀಕಾರ ಮಾಡಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಅದಕ್ಕಾಗಿ ನೋಡಿ, ಜನರು ಕ್ರಿಸ್ತನಿಲ್ಲದೆ ನಾಶವಾಗ್ತಾ ಇದ್ದಾರೆ. ಪ್ರಿಯರೇ, ನೀವು ದೇವರ ಮಕ್ಕಳು, ವಿಶ್ವಾಸಿಗಳು, ಬೈಬಲ್ನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಿ. ದಿನನಿತ್ಯ ನೀವು ಬೈಬಲನ್ನು ಓದಿರಿ, ಪವಿತ್ರಾತ್ಮನ ಸಹಾಯಕ್ಕೆ ಧ್ಯಾನ ಮಾಡಿರಿ, ಪ್ರಾರ್ಥನೆ ಮಾಡಿರಿ. ಆಗ ದೇವರು ನಿಮ್ಮನ್ನು ವಿಶೇಷವಾಗಿ ಅದ್ಭುತವಾಗಿ ಆಶೀರ್ವಾದ ಮಾಡುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.